ನೋಡ್ದವ್ರಿಗೆ ಆಗ್ಬೋದೇನೋ ಕಷ್ಟ, ಬಾಲ ಅಂದ್ರೆ ನನಗೆ ತುಂಬಾ ಇಷ್ಟ. ಒಳ್ಳೆ ಹಂದಿ ಕೂಟ್ ಮಸಾಲೆ ಸಖತ್ತಾಗೈತೆ, ಅದ್ಭುತವಾಗೈತೆ. ಚೀನನಾರಾಗ್ಲಿ ಏನಾರಾಗ್ಲಿ ಮಧ್ಯದಲ್ಲೇ ಆಗ್ಬಾರ್ದು ಈ ತೂತು. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಅಂಟಮ್ಮ ಇವ ಸ್ಪೆಷಲ್ ಏನು? ಹಂದಿ ಕೂಟು ಪೂರಿ ಚಂದ ಬಾಗುರು ನಮ್ಮಳ್ಳಿಗೆ ಜೊತೆಗೆ ಕಲರ್ಫುಲ್ ಅಂದೆ ನಾನ್ ಮಾಡ್ತೀನಿ ಚಂದೆ. ಶಪಥಗೈದ ಬಬ್ರುವಾಹನ. ಹಂದಿ ಬಾಲ, ಹಂದಿ ಬಾರು ನೋಡ್ತಾ ಇದ್ರೆ ಸೂಪರು. ಬನ್ನಿ ಇವಾಗ ಹಂದಿ ಕೂಟ್ನ ಸ್ಟಾರ್ಟ್ ಮಾಡ್ಬಿಡೋಣ. ಕಡಲೆಕಾಯಿ ಎಣ್ಣೆ, ಕರಿಬೇವಿನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ತಾಜಾ ತಾಜಾ ಹಂದಿ ಬಾಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಹಂದಿ ಬಾಡು ಚೆನ್ನಾಗಿ ರೋಸ್ಟ್ ಆಗಬೇಕು. ಕಲ್ಲುಪ್ಪು, ಅರಿಶಿಣ ಪುಡಿ, ಹಂದಿ ಬಾಡು ಬೇಯಕ್ಕೆ ನೀರು, ಬಾಡು ಚೆನ್ನಾಗಿ ಬೇಕಾಗ್ಬಿಡ್ಲಿ ನೀರಲ್ಲಿ. ಬನ್ನಿ ಹಂದಿ ಕೂಟ್ ಮಸಾಲೆ ಮಾಡ್ಕೊಳ್ಳೋಣ. ಆಯ್ತು ಕಣ, ಸೂಪರ್ ಆಗಿರ್ತದೆ, ಸಖತ್ತಾಗಿರ್ತದೆ. ಅದ್ರ ಮಸಾಲೆ ಹಾಕ್ತೀವಲ್ಲ ಅದು ಇನ್ನೂ ಸಖತ್ತಾಗಿರ್ತದೆ. ಯಾವ ಥರ ಮಾಡೋದು ಅಂತ ನೋಡೋಣ ಬಾ. ಬನ್ನಿ. ಕಡಲೆಕಾಯಿ ಎಣ್ಣೆ, ಚಕ್ಕೆ, ಪಲಾವ್ ಎಲೆ, ಏಲಕ್ಕಿ, ಉದ್ದಿನಬೇಳೆ, ಸ್ವಲ್ಪ ಮೆಂತ್ಯ ಕಾಳು, ಕಾಳು ಮೆಣಸು, ಜೀರಿಗೆ, ಸೋಂಪು ಕಾಳು, ಸಾಸಿವೆ, ಕೊತ್ತಂಬರಿ ಬೀಜ, ಬ್ಯಾಡಗಿ ಮೆಣಸಿನ್ಕಾಯಿ. ಹಂದಿ ಕೂಟ್ಗೆ ಒಳ್ಳೆ ಕಲರ್ ಬರ್ತದೆ, ಒಳ್ಳೆ ರುಚಿ ಬರ್ತದೆ. ಹಾಕೊಳ್ಳಿ. ಕರಿಬೇವಿನ ಸೊಪ್ಪು, ಕಾಯಿ ತುರಿ, ಕೊಬ್ಬರಿ ತುರಿ ಎರಡೂ ಹಾಕೊಳ್ಳಿ, ಒಳ್ಳೆ ರುಚಿ ಬರುತ್ತೆ. ಅರಿಶಿಣ ಪುಡಿ, ಮಸಾಲೆ ಚೆನ್ನಾಗಿ ಗಮ್ಮಂತ ಅದೇ. ಈಗ ಇಳಿಸ್ಕೊಬಿಡೋಣ. ಒಳ್ಳೆ ಹಂದಿ ಕೂಟ್ ಮಸಾಲೆ ಸಖತ್ತಾಗೈತೆ, ಅದ್ಭುತವಾಗೈತೆ.
ಬಾಸು ಓ ಬಾಸು, ಏನ್ ಬಾಸು ಈಗ್ಲೇ ಘಮ ಘಮ ಅಂತ ಅದೇ, ಇನ್ ನಾನ್ ರುಬ್ಬದ್ಮೇಲೆ ಎಷ್ಟ್ ಘಮ ಅನ್ಬೋದು ಬಾಸು? ಅದಕ್ಕೆ ಬಾಸು ನೋಡು, ಹಂದಿ ಕೂಟು ಸ್ಪೆಷಲ್ ಆಗಿ ಮಾಡಿರೋದು. ಆ ಉದ್ದಿನ ಬೇಳೆ ಘಮ, ಆ ಸಾಸಿವೆ ಜೀರಿಗೆ ಎಲ್ಲ ಸಕ್ಕತ್ತಾಗದೆ, ಒಳ್ಳೆ ಕಲರು ಬರ್ತದೆ. ನೀನೇನ್ ಮಾಡ್ಬೇಕು ಹೇಳು? ಬರೀ ರುಬ್ಕ ಬರ್ಬೇಕು. ನೀರ್ ಹಾಕೊಂಡು ರುಬ್ಕ ಬರ್ಬೇಕು. ನೀರ್ ಹಾಕ್ಬೇಕಾ? ಹಂಗೆ ರುಬ್ಬಿಡೋಣ ಅನ್ಕೊಂಡೆ ಈಗ. ಅದಕ್ಕೆ ಬೀರ್ ಹಾಕ್ಬಿಟ್ಟು ರುಬ್ಬಿಟ್ಟು ನೀರ್ ಹಾಕ್ಬಿಟ್ಟು ಅಂದ್ಬಿಟ್ಟು ಸ್ವಲ್ಪ ತರಲೆ ಐತೆ. ನಾನು ನಮ್ಮ ಶಿಷ್ಯ ಏನೋ ಮಾಡ್ಕೊ ಬರ್ತೀವಿ. ಬಾ ಶಿಷ್ಯ ಹೋಗೋಣ, ಇವ್ರು ಏನೋ ಮಾತಾಡ್ಕೊಳ್ಳಿ. ಹುಷಾರ್ ಕಣ್ರಪ್ಪ. ಬಾಡು ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಕುದೀತಾದೆ, ಮುಕ್ಕಾಲು ಭಾಗ ಬೆಂದದೆ. ಈ ಟೈಮಲ್ಲಿ ಇನ್ನು ಮಿಕ್ಕಿದ ಐಟಮ್ ಹಾಕಬಿಡೋಣ ಬನ್ನಿ. ಆಲೂಗೆಡ್ಡೆ, ಟೊಮೊಟೊ ಹಣ್ಣು, ಹುಣಸೆ ಹಣ್ಣಿನ ಹುಳಿ, ಒಳ್ಳೆ ಟೇಸ್ಟ್ ಬರ್ತದ ಕೂಟು ಹಾಕೊಳ್ಳಿ. ಹಂದಿ ಕೂಟ್ ಮಸಾಲ, ಬನ್ನಿ ಇವತ್ತು ಹಂದಿ ಕೂಟ್ ಜೊತೆಗೆ ಪೂರಿ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ. ಬಾಸು ನಡಿ ಬಾಸು, ಎಲ್ಲಾರ ಮನೇಲೂ ಪೂರಿ ಮಾಡ್ತಾರೆ, ನೀನೇನ್ ಸ್ಪೆಷಲ್ ಆಗಿ ಏನೇನು ತೋರಿಸ್ತಿ? ಉಪಾಧ್ಯಕ್ಷರು ಎಲ್ಲ ಕರೆಕ್ಟ್ ಆಗಿ ಹೇಳ್ತಾವನೆ. ಪೂರಿ ಅಂದ್ರೆ ಬಾಸು ಯಾವ ತರ ಪೂರಿ ಅಂದ್ರೆ ಎಣ್ಣೆ ಒಳಿಕ್ ಆಗ್ತಾ ಇದ್ದಂಗೆ ಹಂಗೆ ಊದ್ಕೊಬಿಡ್ಬೇಕು. ನಂತರನಾ? ನಿಮ್ ಮಗನ್ ತರ ತಿಕ್ಕಲ್ನ ನಾನೆಲ್ಲ ನೋಡಿಲ್ಲ ಗೌಡ್ರೆ. ನಮ್ ಲೋಕಿ ಬಾಸು ಹೊಟ್ಟೆ ತರ ಹಂಗೆ ಚಕ್ ಅಂತ ಊದ್ಕೊಬಿಡ್ಬೇಕು. ಆ ತರ ಪೂರಿ, ಸ್ಮೂತ್ ಆಗಿರೋ ಪೂರಿ, ಮೃದುವಾಗಿರೋ ಪೂರಿ ತೋರಿಸ್ತೀನಿ ಯಾವ ತರ ಮಾಡ್ಕೊಳ್ಳೋದು ಅಂತ. ಬನ್ನಿ. ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಕಸೂರಿ ಮೇಥಿ, ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ, ಪೂರಿ ಒಳ್ಳೆ ಕಲರ್ ಬರ್ತದೆ ಹಾಕೊಳ್ಳಿ, ಕಡಲೆಕಾಯಿ ಎಣ್ಣೆ ಎಲ್ಲ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಬಿಡೋಣ. ನೋಡ್ಕೊಂಡು ನೀರು ಹಾಕೊಳ್ಳಿ. ಚೆನ್ನಾಗಿ ಮಿದಿಬೇಕು, ಆವಾಗೆ ಒಳ್ಳೆ ಹತ ಬರ್ತದೆ. ಚೆನ್ನಾಗಿ ಮಿತ್ಕೊಂಡಾಯ್ತು. ಈಗ ಎಣ್ಣೆ ಹಾಕ್ಬಿಟ್ಟು ಒಳ್ಳೆ ಹದ ಬರಂಗೆ ಮಡಗ್ಬಿಡೋಣ ಒಂದು 20 ನಿಮಿಷ. ಆಮೇಲೆ ಪೂರಿ ಒತ್ಕೊಳ್ಳೋಣ, ಸಕ್ಕತ್ತಾಗೈತದೆ. ಚೆನ್ನಾಗಿ ಎಣ್ಣೆ ಹಚ್ಬಿಟ್ಟು ಮಡಗ್ಬಿಟ್ರೆ ಒಳ್ಳೆ ಹದ ಬರ್ತದೆ ಪೂರಿ. ಸಾಂಬಾರೆಲ್ಲ ರೆಡಿ ಆಯಿತು. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು, ಹಂದಿ ಕೂಟು ಅದ್ಭುತವಾಗಿ ರೆಡಿ ಆಗೈತೆ. ಇವಾಗ ಕೊನೆಯದಾಗಿ ಒಂದು ಒಗ್ಗರಣೆ ಕೊಟ್ಕೊಂಡಿದ್ದು ಹಾಕಬಿಟ್ರೆ ರೆಡಿ. ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು,
ಹೋದಾಗ ನನ್ನ ಭಾರಿ ಓರಿ ಅಂತ ಕರೆಯೋರು. ಬಸೋ ಏನು ಇಷ್ಟಿಷ್ಟಪ್ಪ ಅವಲ್ಲ ನನ್ನ ಸೈಜಲ್ಲಿ ಯಾವ ಇಲ್ವಾ? ಪೂರಿ ಅಂದ್ರೆ ದಪ್ಪಕ್ಕಲ್ವಾ ಬಸ್ ಇರೋದು? ಕಟ್ಬೇಕಾದ್ರೆ ನಮ್ಮಷ್ಟಪ್ಪ ಇರ್ತದೆ, ಎಣ್ಣೆಗೆ ಬಿಡ್ದ ತಕ್ಷಣ ನಿನ್ನಷ್ಟಪ್ಪ ಆಯ್ತಾ, ತಲೆ ಕೆಡ್ಸ್ಕೊಬೇಡ. ಈ ಸ್ಟಪ್ಪ ಹೊಟ್ಟೆ ಮಡಗಿದಿರಲ್ಲ, ಏನೇನಾಗಿ ಬೆಳೆಸಿದಿರಿ ಹೊಟ್ಟೆನ? ಎಲ್ಲ ಫುಡ್ ಹೆಲ್ತಿ ಫುಡ್ ಹಾಕಿ ಬೆಳೆಸಿದ್ವಿ. ಹೆಲ್ತಿ? ಓ ನೋ ನೋ ನೋ, ನಾನ್ ಸತ್ರು ಇದನ್ನ ನಂಬೋದಿಲ್ಲ. ಒಂದೆರಡು ಕಟ್ಟು ನಿನ್ಗೆ ಅನುಭವ ಐತೆ ಅಂದಲ್ಲ, ಈಗ ನಾನು ಎಣ್ಣೆ ಹಾಕ್ಬಿಟ್ಟು ಕಾಯ್ಸಕ್ ಹೋಯ್ತೀನಿ, ನೀನು ಊರಿನ ಚೆನ್ನಾಗಿ ರೌಂಡ್ಗೆ ನಮ್ ತರ ಒತ್ತಬೇಕು. ನೀನು ಯಾವ್ದು ಬಸ್ಸು? ನಾನು ಒತ್ತೋದು ನೋಡು ಹೆಂಗೆ ಒತ್ತಾ ಇದ್ರೆ ಹಂಗೆ. ನೀನು ಪೂರಿನ ಕಳೆದೋಯ್ತಿ ತಿಂದ್ರೆ, ನಾನು ಹೊತ್ತ ಪೂರಿ ತಿಂದ್ರೆ ನೋಡು ಈ ತರ ರೌಂಡ್ ಬರ್ಬೇಕು. ಬತ್ತದ ನೋಡು ಬಸ್. ಈಗ ನಾನು ತೋರಿಸಿದೀನಿ, ಇಲ್ಲಿ ಹಾಕ್ತಾ ಇದೀನಿ, ನಾನು ಬಂದಾಗ ಹೆಂಗ್ ಮಾಡಿರ್ತೀನಿ ಅಂತ ನೋಡ್ತೀನಿ. ಸಪ್ರೇಟ್ ನಿನ್ಗೆ ಇಟ್ಟು ತೋರಿಸ್ತೀನಿ ಅಲ್ಲಿ. ಈಗ ಒತ್ತಿ ತೋರಿಸ್ತೀನಿ ನೋಡಿ. ಅವ್ರು ಒತ್ತದ್ದು, ಇವನೇ ಅವ್ರು ಒತ್ತಾ ಇರೋದು. ಈಗ ಬತ್ತದ ನೋಡಿ ನಂದು ಬಸ್ಸು ಹೆಂಗ್ ಬತ್ತದ ನೋಡಿ. ಇವನು ಯಾವ ಬಸ್? ಅವ್ನಿಗೇನು ಗೊತ್ತಾಗಲ್ತು ದಡ್ಡವನು ಇದ್ದ ನೋಡಿ. ಈಗ ಹೆಂಗ್ ಬರ್ತದೆ? ಚೀ ಚೀ. ಬನ್ನಿ ಇವಾಗ ಪೂರಿಗೆ ಎಣ್ಣೆ ಕಾಯಿಸ್ಕೊಬಿಡೋಣ. ಕಡ್ಲೆಕಾಯಿ ಎಣ್ಣೆ, ಬಾಸು. ಬಸ್ಸು ಬಂದ? ಏನು ಒತ್ತುತ್ತಾ ಇದ್ದೀರಾ? ನೋಡ ಹೆಂಗ್ ಮಾಡಿದೀನಿ ನಿನ್ ಕೈಲಿ. ಹಿಂಗ್ ಆಯ್ತದ ನೋಡು ಹೆಂಗ್ ಅದೇ ಪೂರಿ. ಯಾವ ದೇಶ ಬಾಸು ಇದು? ಚೀನಾನೋ ಯಾವ್ದಿದು? ಏಷ್ಯಾ ಖಂಡನೋ? ಅಲ್ಲ ಹೋದ್ರೋಗ್ಲಿ ಬಾಸು, ಚೀನಾನಾರಾಗ್ಲಿ ಏನಾರಾಗ್ಲಿ, ಮದುವೆದಲ್ಲೇ ಯಾಕೆ ಬಾಸು ಈ ತೂತು? ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ನಾನು ನಮ್ಮ ಹುಡುಗಿ ಕೊಡೋಣ ಅಂತ ಒಂದು ಆರ್ಟ್ ಮಾಡಕ್ ಹೋದೆ. ಆರ್ಟ್ ಶೇಪ್ ಮಾಡಕ್ ಹೋಗಿ ಹಾಡು ತೂತ್ ಬಿದ್ದೋಗದೆ. ಇವಾಗ ಗೊತ್ತಾಯ್ತು ಬಸ್ಸು, ನೀನು ಹೈಸ್ಕೂಲ್ ಅಷ್ಟೊಂದು ಆರ್ಟ್ ಕೊಡ್ತಿದ್ದಿಲ್ಲ. ಆರ್ಟ್ ಎಲ್ಲ ಈ ತರ ಇರೋದಕ್ಕೆ ಯಾರು ಬಿಲ್ಲಿಲ್ಲ ಅಂತ. ಯಾಕೆ ಇವ್ನು ಪಾಸ್ ಆಗವನೆ, ಯಾವ ಮ್ಯಾಪ್ ಕೂಡ ಬರ್ದಿ ಪಾಸ್ ಆಗವನೆ ಅಂತ ಇಲ್ಲೇ ಗೊತ್ತಾಯ್ತು. ಅದೇ ಇಂಡಿಯಾ ಮ್ಯಾಪ್ ಬರೀ ಅಂದ್ರೆ ಚೀನಾ ಮ್ಯಾಪ್ ಬರೆಯೋದು. ಆಮೇಲೆ ಕೊಟ್ನಲ್ಲಿ ಒಂದ್ ಮಾತ್ರ ಸಖತ್ತಾಗಿ ಬರೀ ಏನಂತೆ. ಏನ್ ಹೇಳೋ ಸೈನ್ಸಲ್ಲಿ ಅಮೀಬಾ. ಯಾಕೆ ಹೇಳು, ಹೆಂಗಾರು ಬರೀಬೋದಲ್ಲ ಅಮೀಬನ್ನ. ನೀವು ಉದಾರ ಆಗಲ್ಲ ಬಿಡಿ. ಅದನ್ನ ಆಮೇಲೆ ನೋಡ್ತಾರೆ, ಮೊದ್ಲು ಊಟ ಹಾಕ್ಸ್ರಿ. ಹಿಂದೆ ಬಾಲ ಇದಕ್ಕೆ ಕಾಯ್ತಿದ್ದ, ಆಗ್ತಾನ ಹಾಕಲ್ವ ಅಂತ ನೋಡಿದೆ. ಕೊನೆಗೂ ಆಗ್ತಾ. ಕಾಯ್ತಾ ಇದ್ದೀರಾ? ಸ್ವಲ್ಪ ವೆಯ್ಟ್ ಮಾಡಿ. ಆಹಾ, ಒಂದೊಂದು ಪೀಸ್ಗಳು ಕೂಟೇಲಿ ಇದ್ರೂ ಸಣ್ಣ ಹೊಡ್ಸ್ಕೊಂಬಂದ್ಬಿಡ್ತಾರೆ ಅನ್ಕೊಂಡೆ ಕೂಟ್ಗೆ ನಮ್ಮ ಬಾಸು. ನಿನ್ಗಾಗಲ್ಲ ಬಾಸು ಸಣ್ಣ, ನಿನಗೆ ಬೇಕು ದಪ್ಪ ಅಂತ.
ನೋಡ್ದವ್ರಿಗೆ ಆಗ್ಬೋದೇನೋ ಕಷ್ಟ, ಬಾಲ ಅಂದ್ರೆ ನನಗೆ ತುಂಬ ಇಷ್ಟ. ವೆಸ್ಟ್ ಬೆಂಗಾಲ್ದಿಂದ ಬಾಲ ತಿನ್ನೋದು ನೋಡಕ್ ಬಂದವ್ರೆ, ಏನು ಭಯ ಬಿದ್ದೋದ್ರು. ಅಯ್ಯಯ್ಯೋ ನೀನ್ ಯಾರು? ಅವಲೇ ಹೇಳಿದೆ ಪೂರಿ ತಿನ್ನೋ ಓರಿ ನಾನೇ ಅಂತ. ಇವಾಗ ನೋಡಿ ಹೆಂಗ್ ತಿಂತೀನಿ ಅಂತ. ಮುಗೆ ಮಜಾ ಬಂತು, ಸೂಪರ್. ಇನ್ಮೇಲೆ ಬಾಲ ಬಂದ್ರೆ ನನಗೆ ಕೊಡ್ಬೇಕು. ನೀನ್ ತಿನ್ನು ಲೋಕಿ ಬಾಸ್ಗಿಂತ ಸಖತ್ತಾಗಿ. ಲೋಕಿ ಬಾಸ್ ಕಟ್ ಮಾಡಿ ಬಾಲನ ನಿನಗೆ ತಿನ್ನಿಸ್ತೀವಿ. ಏನ್ ಹೇಳ್ತಾ ಇದೀಯ ಗುರು? ನೀನ್ ಬಾಲ ತಿನ್ನೋದು ಪ್ರಾಕ್ಟೀಸ್ ಮಾಡಬೇಕು. ಲೋಕಿ ಬಾಸ್ ಸೋಲ್ಸ್ಬೇಕು ಅಂದ್ರೆ ಮನೇಲಿ ತರ್ಸ್ಕೊಂಡು ನೀನ್ ಬಾಲ ತಿಂದು ಪ್ರಾಕ್ಟೀಸ್ ಮಾಡಬೇಕು. ತುಂಬಾ ಚೆನ್ನಾಗಿದೆ. तुम कहाँ से? मैं वेस्ट बंगाल से हूँ. वेस्ट बंगाल से. ತುಂಬ ಚೆನ್ನಾಗಿದೆ ಪೂರಿ ಅಂದಿ ಕೂಟು. ಪೂರಿ ಜೊತೆ ಹಂದಿ ಕೂಟ್ ಮಸಾಲ ಹಾಕೊಂಡು ನೀವು ಪೂರಿ ಚಪಾತಿ ಮಾಡಿದಾಗ ಈ ಥರ ಕೂಟ್ ಮಾಡ್ಕೊಳ್ಳಿ, ಅದ್ಭುತವಾಗಿರ್ತದೆ. ಸೂಪರ್ ಟೇಸ್ಟು. ಬೆಳ್ಳಲ್ಲಿರೋದನ್ನೇ ಚೀಪನ ಅನಿಸ್ತದೆ, ಅಷ್ಟು ಸೂಪರ್ ಆಗೈತೆ. ನಾವು ಹೆಂಗಿರ್ತದೋ ಅಂತ ಟ್ರೈ ಮಾಡ್ದೆ ಕೂಟಲ್ಲಿ, ಹಂದಿ ಅದ್ಭುತವಾಗಿ ಬಂದೈತೆ. ನಾವು ನಮ್ಮ ಕನ್ನಡ ಪಕಾಸಲ್ಲೇ ನೋಡೋರು, ಹಂದಿ ಬಾಡ್ ತಿನ್ನೋರು ಈ ಥರ ಮಾಡಲೇಬೇಕು. ನೀವು ಒಂದ್ಸಲ ಟ್ರೈ ಮಾಡಿ ಕಳೆದೋಯ್ತೀರಾ, ಅಷ್ಟು ಅದ್ಭುತವಾಗೈತೆ. ಆ ಮಸಾಲೆ ಐತಲ್ಲ ಅದು ಸೂಪರ್ ಮಸಾಲೆ, ಅದು ಹಂದಿ ಬಾಡ್ ಜೊತೆ ಸೇರಿದಾಗಂತೂ ಸಖತ್ತಾಗಿ ಟೇಸ್ಟ್ ಕೊಡ್ತದೆ, ಅದ್ಭುತವಾಗಿ ರುಚಿ ಬರ್ತದೆ. ನಿಜವಾಗ್ಲೂ ನೀವು ಟ್ರೈ ಮಾಡಲೇಬೇಕು ನಮ್ಮ ವೀಕ್ಷಕರು. ಆ ಥರ ಇರೋ ರೆಸಿಪಿ ಇದು. ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಹಾಕಿ. ಅಷ್ಟು ಅದ್ಭುತವಾಗೈತೆ. ಹಂದಿ ಬಾಡ್ ಜೊತೆ ಈ ಮಸಾಲೆ, ಹಂದಿ ಕೂಟು ಪೂರಿ ಜೊತೆ ಮಾತ್ರ ಅದ್ಭುತ ರೀ ಟೇಸ್ಟು ನೋಡಿ. ಸಕ್ಕತ್ತಾಗಿದೆ. ನಲ್ಲಿ ಮೂಳೆ, ತುಪ್ಪ. ನೀವು ಒಂದ್ಸತ ಮಾಡ್ಕೊಂಡ್ರಂತೂ ಮತ್ತೆ ಮತ್ತೆ ಮಾಡೋಣ ಅಂತೀರಾ, ತಿನ್ನೋಣ ಅಂತೀರಾ. ಆ ಥರ ಟೇಸ್ಟು ಈ ಥರ ಮಸಾಲೆ ಹಾಕ್ಕೊಂಡು ಮಾಡ್ಕೊಳ್ಳಿ. ಆ ಹುಣ್ಸೆಹಣ್ಣು ಹುಳಿ, ಆ ಮಸಾಲೆ, ಆ ಟೇಸ್ಟು ಅದ್ಭುತ. ಮಾಡಲೇಬೇಕು. ಹೇಳ್ತಾ ಇದ್ದೀನಲ್ಲ, ನಾನು ಮಾಡಲೇಬೇಕು ಅಂತ ಇದ್ದೀನಿ ಅಂದರೆ ಅಷ್ಟು ಅದ್ಭುತವಾಗಿ ಬಂದಿರ್ತದೆ. ಮಾಡ್ಕೊಂಡು ತಿನ್ನಿ, ಕಳೆದೋಯ್ತೀರ. ಸೂಪರ್. ಅಂಟಮ್ಮ ಇವತ್ತು ಹೆಂಗಿತ್ತು ರೆಸಿಪಿ? ಮಾಡಿದ್ದು ಪೂರಿ ಕೂಟು. ಅಂದಿಗೆ ನನ್ನ ಒಟ್ಟು. ಬಾಯ್.